ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾಗಿರುವಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ರು. ಈ ಅನುಮತಿಯ ವಿರುದ್ಧ ಸಿಎಂ ಕೂಡ ಹೈಕೋರ್ಟ್ ಮೆಟ್ಟಿಲು ಏರಿದ್ರು. ಸದ್ಯ ಹೈಕೋರ್ಟ್ ಇದೀಗ ಸಿಎಂ ಸಿದ್ದರಾಮಯ್ಯನವರಿಗೆ ತಾತ್ಕಾಲಿಕ ರಿಲೀಫ್ ನೀಡಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ನಯನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೀಸುವ ದಂಡೆಯಿಂದ ತಪ್ಪಿಸಿಕೊಂಡಿದ್ದಾರೆ ಅಂತಕ್ಕಂತ ಒಂದು ಸಮಾಧಾನ ಅವರಿಗೆ ಈಗ ಬಂದಿರಬಹುದು. ಏನಂದ್ರೆ ಪ್ರಜಾಪ್ರತಿನಿಧಿಗಳ ನ್ಯಾಯಾಲಯ ಏನಿದೆ ಅದು 25 ಆಗಸ್ಟ್ 20 ವಿಚಾರಣೆಗೆ ದಿನಾಂಕವನ್ನು ನಿಗದಿ ಮಾಡಿತ್ತು. ಇದಕ್ಕಿಂತ ಮುಂಚೆಯೇ ಸಿದ್ದರಾಮಯ್ಯನವರು ಒಂದು ರಿಟ್ ಪಿಟಿಷನ್ ಅನ್ನ ಹೈಕೋರ್ಟ್ಗೆ ಸಲ್ಲಿಸಿದ್ರು. ಪ್ರಾಸಿಕ್ಯೂಷನ್ ಏನು ಅನುಮತಿ ಕೊಟ್ಟಿರೋದು ತಪ್ಪಿದೆ, ಹಾಗಾಗಿ ಇದನ್ನ ರದ್ದು ಮಾಡಬೇಕು ಅಂತ ಹೇಳಿ ಎಲ್ಲಾ ವಾದ ವಿವಾದವನ್ನ ನ್ಯಾಯಾಲಯ ಆಲಿಸಿದೆ. ನಾಗಪಟ್ಟಣ ಅವರಿದ್ದಂತ ನ್ಯಾಯಾಲಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ಅಭಿಷೇಕ್ ಮನು ಸಿಂಘವಿ ಅವರು ವಾದವನ್ನು ಮಾಡಿದ್ರೆ, ರಾಜ್ಯಪಾಲರ ಪರವಾಗಿ ಕೇಂದ್ರದ ಸಾಲಿಸಿಟರ್ ಜನರಲ್ ಪ್ರಶಾಂತ್ ಮೆಹ್ತಾ ಅವರು ತಮ್ಮ ವಾದವನ್ನ ಮಂಡನೆ ಮಾಡಿದ್ರು. ಇನ್ನ ಏನು ಅರ್ಜಿದಾರರಿದ್ರು 3 ಜನ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ರು. ಅಬ್ರಾಹಂ ಇದ್ರು, ಟಿ.ಜೆ. ಅಬ್ರಾಹಂ ಮತ್ತು ಸ್ನೇಹಮಯಿ ಕೃಷ್ಣ ಮತ್ತೆ ಪ್ರದೀಪ್. ಇದರಲ್ಲಿ ಒಬ್ರು ಪರವಾಗಿ ಟಿ.ವಿ. ನಾಗೇಶ್ವರ ವಾದವನ್ನ ಮಂಡನೆ ಮಾಡಿದ್ರು. ಬೇರೆ ಬೇರೆ ವಕೀಲರು ಸಹ ಅಲ್ಲಿ ವಾದವನ್ನ ಮಂಡನೆ ಮಾಡಿದ್ರು. ಈ ಎಲ್ಲಾ ವಾದ ವಿವಾದಗಳನ್ನ ಆಲಿಸಿದಂತ ನ್ಯಾಯಾಲಯ ಒಂದು ಸಮಾಧಾನ ಆಗ್ತಕ್ಕಂಥ, ಸಿದ್ದರಾಮಯ್ಯರಿಗೆ ಸಮಾಧಾನ ಆಗ್ತಕ್ಕಂಥ ಒಂದು ಆದೇಶವನ್ನು ಹೊರಟಿದೆ. ಏನು ಅಂತಂದ್ರೆ, ಆಗಸ್ಟ್ 29ನೇ ತಾರೀಕು ಏನು ರಿಟ್ ಪಿಟಿಷನ್ ಇದೆ ಇದರ ವಿಚಾರಣೆನ ಕೈಗೆತ್ತಿಕೊಳ್ಳೋಣ ಅಂತ ಹೇಳಿ, ಇನ್ನ 20ನೇ ತಾರೀಕು ಏನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯೋದಿತ್ತು ಅದನ್ನ ಮುಂದೂಡುವಂತಿದೆ ಮತ್ತು 29ನೇ ತಾರೀಕುವರೆಗೂ ಸಹ ಯಾವುದೇ ಆದೇಶವನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊರಡಿಸಬಾರದು ಅಂತ ಸಹ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಒಂದು ಸೂಚನೆಯನ್ನು ಸಹ ಕೊಟ್ಟಿದೆ. ಹೀಗಾಗಿ ಸಿದ್ದರಾಮಯ್ಯನವರು ಒಂದ್ ರೀತಿ ಅವ್ರ ಸಮಾಧಾನ ಆಗ್ತಕ್ಕಂತ ಒಂದು ಅಂಶ ಬಂದಿದೆ. ಆದ್ರೆ ಬೀಸುವ ದೊಣ್ಣೆ ಮಾತ್ರ ಅದು ಈಗ ಮಾತ್ರ ತಪ್ಪಿದೆ. ಆದ್ರೆ ಬೀಸುವ ದೊಣ್ಣೆ ಅದು ಬೀಸ್ತಾನೆ ಇರುತ್ತೆ. ಬೀಸುವ ದೊಣ್ಣೆಯ ಸಮಯ ಯಾವುದು ಅಂತೇಳಿ ಬೇರೆ ದಿನಾಂಕ ನಿಗದಿ ಆಗಿರ್ಬೋದು ಅಷ್ಟೇ, ಆದ್ರೆ ದೊಣ್ಣೆ ಹಾಗೇ ಇದೆ ಅದು. ಹಾಗಾಗಿ ಸದ್ಯಕ್ಕೆ ಮಾತ್ರ ಸಮಾಧಾನದ ಅಂಶ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಕಾನೂನು ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ. ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದ್ರೆ ಅದು ಸಿಎಂ ಸಿದ್ದರಾಮಯ್ಯನವರಿಗೆ ಯಾವ ರೀತಿ ಸಂಕಷ್ಟವನ್ನ ತಂದೊಡ್ಬಹುದು? ಪ್ರಾಸಿಕ್ಯೂಷನ್ಗೆ ಈಗ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ. ಈಗ ಇದನ್ನ ಪ್ರಶ್ನೆ ಮಾಡಿ ಸಿದ್ದರಾಮಯ್ಯನವರು ನ್ಯಾಯಾಲಯಕ್ಕೆ ಹೋಗಿರೋದು. ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಸರಿ ಅಂತ ಏನಾದ್ರೂ ನ್ಯಾಯಾಲಯ ಅಭಿಪ್ರಾಯವನ್ನ ಪಟ್ಟರೆ, ನಂತರದ ಹಂತದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ FIR ದಾಖಲಾಗಬೇಕಾಗುತ್ತೆ ಮತ್ತು ನ್ಯಾಯಾಲಯದಲ್ಲಿ ಅದು ವಿಚಾರಣೆ ಆಗಬೇಕಾಗುತ್ತೆ. ಮತ್ತೆ ವಿಚಾರಣೆ ನಂತರ ಒಂದು ನಿಗದಿತ ಅವಧಿ ಏನಂತ ಚಾರ್ಜ್ ಶೀಟ್ ಅನ್ನು ಸಹ ನ್ಯಾಯಾಲಯಕ್ಕೆ, ತನಿಖಾ ಸಂಸ್ಥೆ ಇರ್ತದೆ, ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ. ಅದಾದ ನಂತರ ಮತ್ತೆ ವಾದ ವಿವಾದ ವಿಚಾರಣೆಗಳು ಸಹ ನಡೆಯುತ್ತೆ. ಆದ್ರೆ ಈಗ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥ ಸೆಕ್ಷನ್ಗಳೇನಿದಾವೆ ಇವೆಲ್ಲವೂ ಸಹ ಜೈಲು ಶಿಕ್ಷೆ ಇರ್ತಕ್ಕಂಥ ಶಿಕ್ಷೆಯ ಪ್ರಮಾಣವೂ ಸಹ ಒಂದು 6 ತಿಂಗಳಿಂದ 2 ವರ್ಷದವರೆಗೂ ಶಿಕ್ಷೆಯ ಪ್ರಮಾಣವೂ ಸಹ ಈ ಸೆಕ್ಷನ್ಗಳಲ್ಲಿ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು FIR ದಾಖಲಾದ ಮೇಲೆ ಆಂಟಿಸಿಪೇಟರಿ ನಿರೀಕ್ಷಣಾ ಜಾಮೀನಿಗೂ ಸಹ ಅತಿ ಸಲ್ಲಿಸಬೇಕಾದಂತ ಪ್ರಸಂಗ ಒದಗಿ ಬರಬಹುದು. ಆ ನಿರೀಕ್ಷಣಾ ಜಾಮೀನಿನ ಮೇಲೆ ಮತ್ತೆ ವಾದ ವಿವಾದಗಳಾಗುತ್ತೆ. ಆ ನಿರೀಕ್ಷಣಾ ಜಾಮೀನಿನ ಮೇಲೆ ಏನು ಇವರು ವಾದ ವಿವಾದ ಆದಾಗ ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನು ತಿರಸ್ಕೃತ ಆದ್ರೆ ಬಂಧನ ಆಗುವಂತ ಸಾಧ್ಯತೆಯೂ ಇರಬಹುದು. ಇವೆಲ್ಲವೂ ಸಹ ಪ್ರಪಂಚದ್ದು. ಏನಾಗುತ್ತೆ, ಹೇಗಾಗುತ್ತೆ ಅಂತೇಳಿ ನ್ಯಾಯಾಂಗ ಪ್ರಕ್ರಿಯೆ ಆಯಾ ಕಾಲದಲ್ಲಿ ಆಯಾ ಸಂದರ್ಭದಲ್ಲಿ ನ್ಯಾಯಾಲಯದ ತೀರ್ಮಾನ ಮಾಡ್ತವೆ. ಆದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಸಿದ್ದರಾಮಯ್ಯನವರಿಗೆ ಕಷ್ಟವಂತೂ ಕಟ್ಟಿಟ ಬುತ್ತಿ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹಾಗಾಗಿ ಇವರು ವಾದ ಮಾಡ್ತಿರೋದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದೇ ತಪ್ಪು ಮತ್ತು ಇಲ್ಲಿ ಯಾವುದೇ ದಾಖಲೆಗಳಿಲ್ಲದೇನೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅನ್ನುವಂತ ವಾದವನ್ನ ಬಹಳ ಪ್ರಬಲವಾಗಿ ಸಿದ್ದರಾಮಯ್ಯ ಮತ್ತು ಅವರ ಪರವಾದಂತ ವಕೀಲರು ಮಂಡಿಸ್ತಾ ಇದ್ದಾರೆ. ಮತ್ತು ಈ ಏನು ಒಬ್ಬ ಖಾಸಗಿ ವ್ಯಕ್ತಿಗಳಿಂದ ಏನು ರಾಜ್ಯಪಾಲರು ದೂರ ಬಂದಾಗ ಖಾಸಗಿ ವ್ಯಕ್ತಿಗಳ ಜೊತೆ ಚರ್ಚೆ ಮಾಡಿ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರೋದೇನಿದೆ ಇದು ಸಂವಿಧಾನಾತ್ಮಕ ಅಲ್ಲ ಅಂತೇಳಿ, ಮತ್ತೆ ಕೇಂದ್ರ ಸರ್ಕಾರ ಏನು ಗೈಡ್ಲೈನ್ಸ್ ಅನ್ನು ಕೊಟ್ಟಿದೆ ಈ ರೀತಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾದ್ರೆ ರಾಜ್ಯಪಾಲರು ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ ಹೇಳಿ, ಅದು ಸಹ ಪಾಲನೆ ಆಗಿಲ್ಲ ಅನ್ನೋ ಪ್ರಮುಖ ಅಂಶವನ್ನ ನ್ಯಾಯಾಲಯದ ಮುಂದೆ ಇಡ್ತಾ ಇದ್ದಾರೆ. ಇನ್ನ ವಿರೋಧ ಪಕ್ಷಗಳು ಅಂತಂದ್ರೆ ಸಿದ್ದರಾಮಯ್ಯ ವಿರುದ್ಧ ದೂರು ಕೊಟ್ಟಿರ್ತಕ್ಕಂಥ ದೂರುದಾರರಾಗಿರ್ಬೋದು ಅಥವಾ ಬಿಜೆಪಿ ಆಗಿರ್ಬೋದು, ಅವ್ರು ಹೇಳ್ತಾ ಇರೋದು ಇಲ್ಲ, ತಪ್ಪು ನಡೆದಿದೆ, ಇಲ್ಲಿ ಸಿದ್ದರಾಮಯ್ಯವರು ತಮ್ಮ ಅಧಿಕಾರವನ್ನ ಬಳಸ್ಕೊಂಡಿದ್ದಾರೆ ಮತ್ತು ತಮ್ಮ ಪ್ರಭಾವವನ್ನ ಬಳಸಿ ನಿವೇಶನ ಪಡೆದಿದ್ದಾರೆ ಮೂಡಾದಲ್ಲಿ ಅನ್ನುವಂತ ವಾದವನ್ನ ಅವರು ಮಂಡನೆ ಮಾಡ್ತಾರೆ. ಯಾರು ಸಮರ್ಥವಾದ ದಾಖಲೆಗಳನ್ನ ಮಂಡಿಸ್ತಾರೆ, ಯಾರು ಸಮರ್ಥವಾದ ವಾದವನ್ನ ಮಂಡಿಸ್ತಾರೆ, ಮತ್ತೆ ಯಾರ ವಾದ ಮತ್ತೆ ಯಾವ ದಾಖಲೆಗಳು ನ್ಯಾಯಾಲಯಕ್ಕೆ ಕನ್ವಿನ್ಸಿಂಗ್ ಆಗಿರುತ್ತೆ ಆ ರೀತಿಯಾದಂತ ತೀರ್ಪುಗಳು ಆ ಮೆರಿಟ್ ನ ಆಧಾರದ ಮೇಲೆ ಬರುತ್ತೆ. ಆದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಸತ್ಯಕ್ಕಂತೂ ಸಿದ್ದರಾಮಯ್ಯ ಕಷ್ಟ ಇದೆ. ಯಾಕಂದ್ರೆ ವಾದ ವಿವಾದಗಳು ಎಷ್ಟು ದಿನ ನಡೆಯುತ್ತೋ ಏನಿಡುತ್ತೋ ಹೇಳಿಕ್ ಆಗೋದಿಲ್ಲ. ಹಾಗಾಗಿ FIR ದಾಖಲಾಯ್ತು, ಅವ್ರ ವಿರುದ್ಧ ಅರೆಸ್ಟ್ ವಾರೆಂಟ್ ಆಯ್ತು ಅಂತಂದ್ರೆ
ಕಷ್ಟಕ್ಕೆ ಸಿಲುಕ್ತಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.